3200 ಮಿಲಿಮೀಟರ್ ಲೆಕ್ಕ ಹಾಕಿದ್ರೆ ಅಲ್ಲಿ ಸಿಗೋದೇ 12 TMC. ಅದರಲ್ಲಿ ನೀವು ಹೆಚ್ಚು ಪ್ರವಾಹ ನೀರು ಬಿಟ್ರೆ 6 TMC ಸಿಗ್ತದೆ. ನೀವು ಹಾಸನ ಬಿಟ್ಟು ಮುಂದಕ್ಕೆ ಬರೋದಿಲ್ಲ. ನೀವು ಆ ನೀರನ್ನ ಚಿಕ್ಕಮಂಗ್ಳೂರು ಕೊಡ್ತಾ ಇದ್ದೀರಿ, ಹಾಸನ ಕೊಡ್ತಾ ಇದ್ದೀರಿ, ರಾಮನಗರ ಕೊಡ್ತಾ ಇದ್ದೀರಿ, ಆ ಹೇಮಾವತಿ ಕಣಿವೆಯಲ್ಲಿ ಇರ್ತಕ್ಕಂಥ ಆ ಕಡೆ ಬೇರೆ ಬೇರೆ ತಾಲೂಕುಗಳಿಗೆ ಕೊಡ್ತಾ ಇದ್ದೀರಿ. ಆ ತುಮಕೂರಿಂದ ಬಿಟ್ಟು ನಮ್ಮ ಈ ಕಡೆ ಬಯಲುಸೀಮೆಗೆ, ಬೆಂಗಳೂರು ಗ್ರಾಮಾಂತರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ ನೀರು ಬರೋದು ಶೂನ್ಯ. ನಿಮ್ಮ ಪ್ರಕಾರ ಅದು ಫೈಲ್ಯೂರ್ ಆಗುತ್ತೆ? 100% ಫೇಲ್ಯೂರ್. ಯಾವುದೇ ನಾನು ಅದಕ್ಕಾಗಿ ನಾನು ಈ ಸರ್ಕಾರ ಕೂಡ ಚೀಫ್ ಸೆಕ್ರೆಟರಿಗೆ, ಚೀಫ್ ಮಿನಿಸ್ಟರ್ಗೆ, ಇರಿಗೇಷನ್ ಸೆಕ್ರೆಟರಿಗೆ, ನಮ್ಮ ನೀರಾವರಿ ಸಚಿವ DK ಶಿವಕುಮಾರ್ಗೆ, ವಿಶ್ವೇಶ್ವರ ಜಲ ನಿಗಮದ ಚೇರ್ಮನ್ ಅವ್ರಿಗೆ ವಿನಂತಿ ಮಾಡಿದ್ದೀನಿ. ನೋಡಿ, ಈ ಯೋಜನೆಯನ್ನ ನೀವು ಎಲ್ಲರೂ ಕಣ್ತಪ್ಪಿಸಿ ಮಾಡ್ತಾ ಇದ್ರಿ. ಈ ಭಾಗದ ಸಂಸದರು ಏನು 3 ಜಿಲ್ಲೆಗಳ ಸಂಸದರಿದ್ದಾರೆ, ಅವ್ರನ್ನ, ಜಿಲ್ಲಾಧಿಕಾರಿಗಳನ್ನ, ಏನು ಹೋರಾಟಗಾರರಿದ್ದಾರೆ ಅವ್ರನ್ನ, ಮೀಡಿಯಾದವ್ರನ್ನ ಎಲ್ಲರನ್ನ ಕರ್ಕೊಂಡೋಗಿ ತೋರಿಸಿ. ಈ ಭಾಗದ ಎಲ್ಲ ನಿಮ್ಮ ಡಿಮ್ಯಾಂಡ್ ಆಗಿದೆ. ನಮ್ಮ ಡಿಮ್ಯಾಂಡ್, ಮೊಟ್ಟ ಮೊದಲನೇ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಈ ಭಾಗದ ಶಾಸಕರನ್ನ, ಸಂಸದರನ್ನ, ಮತ್ತೆ ಹಾಲಿ ಮಾಜಿ ಶಾಸಕರನ್ನ ಎಲ್ಲ ಕರ್ಕೊಂಡು ಹೋಗಿ, ಇದು ಸಾವಿರಾರು ಕೋಟಿ ಆಗಿರೋದ್ರಿಂದ ನೀವು ಆ ಯೋಜನೆಯನ್ನು ತೋರಿಸಿ. ಅವರು ಅದಾದ್ಮೇಲೆ ಅವ್ರಿಗೆ ಒಪ್ಪಿಗೆ ಆದ್ರೆ, ಎಲ್ಲರಿಗೂ ಕೂಡ ಒಪ್ಪಿಗೆ ಆದ್ರೆ ಆಮೇಲೆ ಚರ್ಚೆ ಮಾಡೋಣ. ಇದನ್ನ ಮೊದಲನೇ ಆ ಯೋಜನೆ ಅಂತೇಳಿ ಅವ್ರಿಗೆ ಗೊತ್ತಾಗ್ತದೆ. ಅದು ನಮ್ಮ ಡಿಮ್ಯಾಂಡ್. ಈಗಾಗಲೇ ಸರ್ಕಾರದ ಗಮನಕ್ಕೂ ತಂದಿದ್ದೀವಿ.